ಪಲ್ಯನೂ ಹಂಗೆ ಮಾಡ್ತಾರೆ ವಿತ್ ರೂಮಿಂದ 7 ಮಂತ್ ಐತ್ರಿ ಬಂದು ಇಲ್ಲೇ ಇದೀವ್ರಿ. ರೂಮ್ ಮಾಡಂದ್ರೆ ಮ್ಯಾಲಿನ ಬಜೆಟ್ ಬಂದಿಲ್ಲ ಅಂತ್ರಿ ಅಂಡ್ ರೂಮ್ಗೆ ಇದು ಮ್ಯಾಲಿಂದ ಆರ್ಡರ್ ಬಂದಿಲ್ಲ ಅಂತ್ರಿ. 7 ಮಂತ್ ಐತ್ರಿ ಇಲ್ಲೇ ಇದೀವಿ. ಮಳಿ ಬಂದ್ರೆ ಅಲ್ಲಿ ಇಲ್ಲೇ ಕಿಟಕಿ ಅದರಿ ಸ್ಮೆಲ್ ಹಂಗೆ ಬರ್ತದ್ರಿ. ಅದೆಲ್ಲ ಬಂದು ಇನ್ಫೆಕ್ಷನ್ ಆಗೈತ್ರಿ. ನಮ್ಮ ರೂಮ್ದಾಗ ಟೈಫಾಯ್ಡ್ ಜ್ವರ ಆಗ್ಯದ್ರಿ ಎಲ್ಲ ಆಗೈತಿ. ಮ್ಯಾಮ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಇನ್ನು ಮ್ಯಾಲಿಂದ ಆರ್ಡರ್ ಬಂದಿಲ್ಲ, ಮ್ಯಾಲಿನ ಬಜೆಟ್ ಬಂದಿಲ್ಲ. ಅವ್ರು ಕಳ್ಸಿದ್ರೆ ನಾವು ಮಾಡ್ತಿಲ್ಲ ಅಂದ್ರೆ ಮಾಡಲ್ಲ ಅಂತಾರೆ. ಈ ಗವರ್ನಮೆಂಟ್ ಇದು ಎಲ್ಲ ಸೋಪ್ ಗೀಪ್ ಎಲ್ಲ ಬಂದಿದೆ ಕರೆಕ್ಟ್ ಆಗಿ ಬಂದಿಲ್ಲ ಸರ್. 3-4 ಮಂತ್ ಐತ್ರಿ ಕೊಟ್ಟಿಲ್ರಿ ನಾದ್ರ. ಮತ್ತೆ ಸೋಪ್ ಇದು ಮೈಸೂರು ಸ್ಟ್ಯಾಂಡ ಸೋಪ್ನು ಕೊಟ್ಟಿಲ್ರಿ. ಅರ್ಧ ಹಿಡ್ಕೋತಾರೆ, ಅರ್ಧ ಕೊಡ್ತಾರೆ. ಅರ್ಧ ಎಣ್ಣಿನೂ ವೇಸ್ಟ್ ಆಗಿರ್ತದ್ರಿ. ಎಲ್ಲ ಚಲ್ಲಾಕಿ ಹಂಗೆ ಕೊಟ್ಟಿರ್ತಾರೆ ಸರ್. ಈ ತರ ಮಾಡೋದು ಸ್ಟೂಡೆಂಟ್ ಒಂದಿಷ್ಟು ಹೇಳ್ಬೇಕು, ಅವ್ರು ಕೇಳಬೇಕು, ನಿಮ್ಮ ಮಾತು ಹೋಗ್ಬೇಕು, ಅವ್ರು ಅದರಲ್ಲಿ ಗಲೀಜ್ ಎಷ್ಟಿದೆ ನೋಡಿ. ನಿನ್ನೆ ಬಂದ್ರು ಅವರು ಹಂಗೆ ಅಂದ್ರು. ಅಷ್ಟು ದೂರಿಂದ ಬಂದಿತ್ತು ಸೈಕಲ್ ತುಳೋದು ನಮ್ಗೆ ಬೇಕು ಹೋಗೋ ಸಲುವಾಗಿ ಬಂದಿದ್ದೀವಿ ನಾವು. SFI ಗ್ರೂಪ್ ಅದರಿ ಸರ್, ಇವತ್ತೊಂದು ವಿದ್ಯಾರ್ಥಿ ಒಂದು ವಾರ್ಡನ್ನ ಹುಡುಗ ಅಂದ್ರಪ್ಪಾನೆ ಇದು ಕೇಳಿದ್ರಪ್ಪಾನೆ ಇಷ್ಟು ಜಲ್ದಿ ಬಂದಿರ್ ನಾವ್ ಇಲ್ಲಿ. ಅದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ನಡೆದಾಗ ಬಂದಿರ್ ನಾವು. ಇವರೇ ಹೇಳಂತಾರಲ್ಲ ಸರ್, ಇವರೇ ಹೇಳಂತಾರಲ್ಲ ಮತ್ತೆ ಏನ್ ಸುಮ್ಮನೆ ಸರ್ ಯಾರು ಬಂದ್ರು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಸಮಸ್ಯೆ ಆದಾಗ ನೀವು ಬರ್ತೀವಿ ಸರ್. ಏನ್ ಸರ್ ಏನಿದು ವಿದ್ಯಾರ್ಥಿಗಳ ಸಮಸ್ಯೆ ಆದಾಗ ಬರಲ್ಲ, ಹೊರಗಿನವ್ರಿಗೆ ಸಮಸ್ಯೆ ಆದಾಗ ಇಟ್ಟು ಜಲ್ದಿ ಬರ್ತೀರಿ ನೀವು. ಏನಿದೆ ಇದು ಸರ್? ವಿದ್ಯಾರ್ಥಿಗಳು ಅಂದ್ರೂ ನಮಗೆ ಸೀಟ್ ಕೊಟ್ಟಿಲ್ರಿ. ಡಿಬಾರ್ ಆಗ್ಯಾವ ಅಂತ ಹೇಳ್ತಾರ. ಮೈಗೆ ಹಚ್ಕೊಳ್ಳೋ ಸೋಪ್ ಒಂದೇ ಇಲ್ಲ ಕೇಳಿದ್ರೆ ಅಡಿಗೆ ಅಂಟಿದ್ರು ಒಯ್ದಾರ ಅಂತ ತಗೊಂಡಿಲ್ಲ ಅಂತ ಫೋನ್ ಹಚ್ಚಿ ಅವ್ರು ಹೇಳಾರ. ಅಡಿಗೆದವ್ರು 75 ಸೋಪ್ ಹೆಂಗ್ ಒಯ್ತಾರಿ ಸರ್? ಯೂಸ್ ಮಾಡ್ಕೊಳಕ್ ಅವ್ರೇನಿಲ್ಲ, ಅಷ್ಟೇ ಯೂಸ್ ಮಾಡ್ತಾರೆ. ಸೋಪ್ ಯೂಸ್ ಮಾಡ್ಕೊಂತಾರ ಅವ್ರು ಅಡಿಗೆರು, ಅಷ್ಟು ಯೂಸ್ ಮಾಡ್ಕೊತಾರೆ ಸರ್. ಮಾಡೋದು ನಮ್ ಕೆಲಸ ಅದಾರಿ ಸರ್. ನಮ್ ಕೆಲಸ ನಾವ್ ಮಾಡ್ಲಾಕ ನಂಗೆ ಅಡ್ಡಿ ಪಡಿಸ್ರಿ ಸರ್. ನನಗ್ ಬಂದ್ ಏಕವಚನದಲ್ಲಿ ಕೇಳಿ ಯಾಕ ಅಡಿಗೆ ಮಾಡೋರು ಚಪಾತಿ ಚೆನ್ನಾಗಿ ಮಾಡಿದಿಲ್ರಿ. ನಿನ್ನೆ ಇವತ್ತು ಮಾರ್ನಿಂಗ್ ಚೆನ್ನಾಗಿ ಮಾಡಿದ್ರೆ ಆಂಟಿ ಇವತ್ತು ಯಾಕೆ ಚಪಾತಿ ಚೆನ್ನಾಗಿ ಮಾಡಿಲ್ಲ ಅಂತ ಕೇಳಿದ್ರಿ ಸರ್. ಅದನ್ನ ಅವ್ರ ಜೊತೆ ಕೇಳಿದ್ರೆ ಇವ್ರು ವಿಡಿಯೋ ಮಾಡ್ಲತ್ತಿದ್ರು. ಮ್ಯಾಮ್ ನೀವು ವಿಡಿಯೋ ಯಾಕೆ ಮಾಡ್ಲತ್ತೀರಿ ಅಂತ ಇಷ್ಟು ಕ್ವಶನ್ ಮಾಡಿದ್ರಿ. ಅದಕ್ಕೆ ಮೇಡಮ್ ಏನಂದ್ರಿ, ನಾನು ರಿಟರ್ನ್ ನೀವು ಮುಚ್ಕೊಂಡು ನಿಂದ್ರು ಅಂದ್ರಿ. ಅದಕ್ಕೆ ನಾ ಏನಂದಿರಿ ಸರ್, ಮ್ಯಾಮ್ ನೀವು ಏಕವಚನದಾಗ ಯಾಕೆ ಮಾತಾಡ್ಲತ್ತೀರಿ ಅಂತ ಇಷ್ಟೇ ಕೇಳಿದ್ರಿ. ಅದಕ್ಕೆ ಅವರು ಕಪಾಳ ಕೊಡ್ದಿರಿ ಸರ್. ನಿನಗೇನ್ ಅಧಿಕಾರ ಅದ, ನೀ ಏನಿಲ್ಲ ಹೊಡೆದಳ್ರಿ ಸರ್. ಏನ್ ಅನ್ಸರ್ ಸರ್ ಇದಕ್ಕೆ? ಅವ್ರ ಅಡಿಗೆರಿಗೆ ಮಾತಾಡ್ತಾ ಇದ್ದಾರೆ. CCTV ಮತ್ತೆ ಯಾಕೆ ಕೊಡ್ತೀರಿ ಮ್ಯಾಮ್ ಅಂತ ಕೇಳೋದು? ಯಾಕೆ ಎಲ್ಲೋ